ಸೆಕೆಂಡ್ ಹೇಳಿ ಸರ್. ಇವಾಗ ಕಾರಣದಿಂದಲೇ ಎಲ್ಲ ನಾಗರಿಕರು ಖಂಡಿತವಾಗಿ ಬಿ ರಿಜಿಸ್ಟರ್ನಲ್ಲಿ ತಮ್ಮ ಆಸ್ತಿಗಳನ್ನು ನೋಂದಾಯಿಸಬೇಕು. ನಾವು ವಾಟ್ಸಪ್ ಸಹಾಯವಾಣಿ ಸಂಖ್ಯೆಯನ್ನು ಮಾಡ್ತೀವಿ, ಹೆಲ್ಪ್ ಡೆಸ್ಕ್ ನಾವು ಮಾಡ್ತೀವಿ. 3 ಕಡೆ ನಗರದಲ್ಲಿ ಕೇಂದ್ರವನ್ನು ತೆರೆದಿರ್ತೀವಿ. ಅದನ್ನು ಸದುಪಯೋಗ ಮಾಡ್ತೀವಿ. ದಯಮಾಡಿ ಎಲ್ಲರೂ ಸರ್ ಅಂಬೇಡ್ಕರ್ ಭವನ ಮಾಡಿದ್ದೀವಿ. ರೇಷ್ಮೆ ಕಟ್ಟಡ ಸರ್, ಅಲ್ಲಿ ಹಳೆ ಇನ್ನೊಂದು ರಂಗನಾಥ ಸಮುದಾಯ ಮತ್ತೆ ನಮ್ಮ ಆಫೀಸಲ್ಲಿ ಇವತ್ತಿನ ದಿವಸ ಏನು ನಿನ್ನೆ ಒಂದು ಆದೇಶ ಹೊರಡಿಸಿದೆ. ಆ ಆದೇಶಕ್ಕೆ ನಮ್ಮ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು, ದೆಹಲಿ ವಿಷಯ ಅಂತ ಇವರು ಶ್ರಮ ಭಾಳಷ್ಟಿದೆ. ನಾವು ಹಲವಾರು ಬಾರಿ ಈ ಯಾವುದಿರೋದು ನಾವು ಗಮನ ತರ್ತಾ ಇದ್ವಿ. ಇವರ ಕಮಿಟಿಯಲ್ಲಿ ಒಂದಾದ ಸೀನಿಯರ್ ಚೇರ್ಮನ್ ಇದ್ರು. ಅವರೆಲ್ಲ ಪರಿಶ್ರಮದಿಂದ ಹಿಂದೆ ಒಂದು ಅಂಗಡಿ ಮಳಿಗೆ ಒಂದು ಸರ್ಕಾರದ ಆದೇಶ ಮಾಡಿಸ್ಬೇಕು, ಒಂದು ಆದೇಶ ಮಾಡಿಸ್ಕೊಡ್ತಾರೆ. ಇದೇನಪ್ಪ ಅಂತಂದರೆ ಆದೇಶ ಕ್ಲಿಯರ್ ಆಗಿಲ್ಲ. ಏನಾದ್ರು ಒಂದು ಕಟ್ ಆಫ್ ಡೇಟ್ ಕೊಟ್ಟಿದೆ ಸರ್ಕಾರದಲ್ಲಿ. 15/9/24 ಮುಂಚೆ ಏನು ಟ್ರಾನ್ಸಾಕ್ಷನ್ ಆಗಿದೆ ಅದಕ್ಕೆ ಮಾತ್ರ ಅನುಸರಿಸಿ ಕೊಟ್ಟಿದ್ದಾರೆ. ಅದು ಏನಂದರೆ ಅದು ಪೂರ್ತಿ ಸಫಲ ಆಗಲ್ಲ ಈ ಸರ್ಕಾರ ಆದೇಶ. ಇದೇನೇ ಆದೇಶ ಕೊಟ್ಟರು ಅದು ಮೆಟ್ರೋಪಾಲಿಟನ್ ಸಿಟಿಗೆ, ಬೆಂಗಳೂರಿಗೆ, ಮೈಸೂರಿಗೆ ಸೀಮಿತ ಆಗಬೇಕು. ಈಗ ಒಂದು ಬಾರಿ ಏನು ರಿಜಿಸ್ಟ್ರೇಷನ್ ಆದಮೇಲೆ ಪುನಃ ಅದು ಟ್ರಾನ್ಸಾಕ್ಷನ್ ಆಗಲ್ಲ ಅಂತ ಹೇಳಿದ್ರೆ ಅದು ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಅದಕ್ಕೆ ನಾವು ಮಾನ್ಯ ಘನವೆತ್ತ ಸಚಿವರಲ್ಲಿ ಮನವಿ ಮಾಡ್ಕೊಂತೀರಿ ಅಂತಂದರೆ ಸರ್ಕಾರ ಗಮನಕ್ಕೆ ತರಬೇಕು. ಅದನ್ನು ಏನು ಅದು ಲೈಫ್ ಲಾಂಗ್ ಪ್ರಾಪರ್ಟಿ ಅನಧಿಕೃತ ಇದ್ಬಿಡಲಿ. ಏನು ಕೂಡ ಪ್ರಾಧಿಕಾರದ ಪ್ರಾಪರ್ಟಿ ಇಲ್ಲ, ಅದು ಅನಧಿಕೃತ ಮುಂದುವರ್ಸ್ಕೊಂಡಲ್ಲಿ ಅದು ಟ್ಯಾಕ್ಸು, ಡಬಲ್ ಟ್ಯಾಕ್ಸ್ ಆಗಲಿ, ಇನ್ನು ಬೇರೆ ಏನು ಬೇಕದು ಅಭಿಶುಲ್ಕ ಕಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಪುನಃ ಟ್ರಾನ್ಸಾಕ್ಷನ್ ಆಗ್ತಿದ್ರೆ ಮಾತ್ರ ಯಾರೊಬ್ಬ ಮೇಷ್ಟ್ರ ಅಂತಾನೆ ಅವ್ನ ಮಗಳು ಮೊದಲು ಮಾಡಬೇಕು, ಮಾರೋಕ್ಕಾಗಲ್ಲ. ಏನಾಗ್ತದೆ ಆಸೆ ತೋರಿಸಿದ್ರೆ ಕಿತ್ಕೊಳಕ್ಕಾಗುತ್ತೆ. ಈಗ ಇವ್ರ ಹೇಳ ಪ್ರಕಾರ ಒಂದ್ಸಲ ರಿಜಿಸ್ಟ್ರೇಷನ್ ಆಗ್ಬಿಡುತ್ತೆ, ಅವ್ನು ತಿರು ಮಾರಕ್ಕೆ ಬರಲ್ಲ. ಅದಕ್ಕೆ ಮಾನ್ಯ ಶಾಸಕರು ಸರ್ಕಾರವನ್ನು ತರಬೇಕು ಅಂತ ಹೇಳಿ ನಾವು ವಿರೋಧ ಪಕ್ಷದಾಗಿ ನಮ್ಮಲ್ಲಿ ಮನೆ ಮಾಡ್ಕೊಂತೀವಿ ಸರ್. ಮತ್ತೆ ಇನ್ನೊಂದು ಅಭಿನಂದಿಸ್ತೀವಿ ಸರ್ಕಾರದ ಮಟ್ಟದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಿಎಂ ಸ್ಥಾನ ಬರೇ ಇದೇ ಜಟಾಪಟಿ ನಡೀತಿದೆ. ಸರ್ಕಾರದ ಮಟ್ಟದಲ್ಲಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಈ ಥರ ಭಾಳಷ್ಟು ಕೂಗಿದೆ ಸಾರ್ವಜನಿಕರಲ್ಲಿ. ಏನು ಹೇಳಕ್ ಬಯಸ್ತೀರಾ ಸರ್? ಈಗ ಅದು ಆಡಳಿತ ನಡೆಸಬೇಕಾದಾಗ ಕೆಲವೊಂದು ನ್ಯೂನತೆಗಳು ಇರ್ತದೆ. ಈಗ ಸ್ಥಿರದಲ್ಲಿ 3 ತಿಂಗಳಿಂದ ಆಗಿರಲಿಲ್ಲ. ನಿನ್ನೆ 1 ತಿಂಗಳದ್ದು ಪೇಮೆಂಟ್ ಆಗೋದಕ್ಕೆ ಕ್ಲಿಯರೆನ್ಸ್ ಬಂದಿದೆ. 2 ತಿಂಗಳಾಗಬೇಕು. ಆದಷ್ಟು ಬೇಗ ಮಾಡುವಂಥ ಕೆಲಸ ಮಾಡ್ತಾರೆ. ಒಬ್ಬೊಬ್ರು ಸಚಿವರು ಒಂದೊಂದು ಹೇಳಿಕೆ ಕೊಡ್ತಾವ್ರೆ. ಹೈಕಮಾಂಡ್ ಎಲ್ಲಾದ್ರೂ ಲೂಸ್ ಆಯ್ತಾ ಅಂತ ಯಾರಲ್ಲ ಅದು ಬಿಡಿ. ಅದನ್ನು ಈಗ ನಾವು ಒಂದು ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ಹಿರಿಯರು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರೇನಂತ ಹೇಳಿದ್ದಾರೆ, ಮುಚ್ಕೊಂಡಿರಿ ಅಂತ ಹೇಳಿದ್ದಾರೆ. ಅದು ಫುಲ್ ಸ್ಟಾಪ್ ಅಂತ ಹೇಳಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಮುನ್ಸಿಪಲ್ ವ್ಯಾಪ್ತಿನಲ್ಲಿ ಒಂದು ಸಮಸ್ಯೆ ಅತ್ಯಂತ ಕಗ್ಗಂಟಾಗಿದೆ. ಅದರಿಂದಾಗಿ ಸಬ್ ರಿಜಿಸ್ಟರ್ ಆಫೀಸಲ್ಲೂ ಕೂಡ ಯಾವುದೂ ಕೂಡ ಪ್ರಾಪರ್ಟಿಗಳು ರಿಜಿಸ್ಟರ್ ಆಗ್ತಾ ಇರಲಿಲ್ಲ. ಅವಶ್ಯಕತೆ ಇದು, ದಾಖಲಾತಿಗಳಿದ್ದು ಕೂಡ ಖಾತೆಗಳಿಲ್ಲದೆ ಇರೋದ್ರಿಂದ ಅವರಿಗೆ ರಿಜಿಸ್ಟರ್ ಆಗದೆ ಇರತಕ್ಕಂಥ ಸಂದರ್ಭ ಇತ್ತು. ಇದು ಸರ್ಕಾರದ ಮಟ್ಟಕ್ಕೆ ತಲುಪಿತ್ತು. ಸರ್ಕಾರದಲ್ಲಿ ಈಗಾಗಲೇ ಕಳೆದ 1-2 ವರ್ಷದಿಂದ ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗಿರ್ತದೆ. ಸ್ಥಿರ ಮಟ್ಟಕ್ಕೆ ಹೇಳಬೇಕು ಅನ್ನೋದಾದರೆ ನಮ್ಮ ಸರ್ಕಾರ ಬರೋವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಖಾತೆಗಳಾಗಿರಲಿಲ್ಲ. ಯಾವುದೇ ರೀತಿಯಾದಂಥ ಖಾತೆಗಳಾಗಿರಲಿಲ್ಲ ಅಂದರೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ, ವಿಲೇವಾರಿ ಮಾಡೋದಕ್ಕೆ, ವಹಿವಾಟು ಮಾಡೋದಕ್ಕೆ ದಾಖಲೆಗಳಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ, ನಾವು ಅಧಿಕಾರ ವಹಿಸಿಕೊಂಡಿದ್ದಾದ ಮೇಲೆ ಈಗ ನಮಗೆ ಇಲ್ಲಿ ಖಾತೆಗಳಾಗಿರ್ತಕ್ಕಂಥದ್ದು, ಖಾತೆ ಅಂದರೆ ಎಲ್ಲ ದಾಖಲಾತಿಗಳು ಸರಿ ಇರ್ತಕ್ಕಂಥದ್ದು. ಅದು ಸುಮಾರು ಒಂದು 6,000ಕ್ಕೂ ಹೆಚ್ಚು ಖಾತೆಗಳು ಆಗಿದೆ. ಬಹುಶಃ ಈ ರೀತಿಯಾಗಿ ಕೇವಲ 1 ವರ್ಷದಲ್ಲಿ ಖಾತೆಗಳಾಗಿ ಇಷ್ಟರ ಮಟ್ಟಿಗೆ ಆಗಿರ್ತಕ್ಕಂಥದ್ದು ಬಹುಶಃ ಯಾವ ಮುನ್ಸಿಪಾಲ್ಟಿಗಳಲ್ಲೂ ಕೂಡ ಆಗಿಲ್ಲ. ಹಾಗಾಗಿ ಖಾತೆಯನ್ನು 1 ವರ್ಷದಲ್ಲಿ 6,000 BV ಮಾಡಿರ್ತಕ್ಕಂಥ ಅಧಿಕಾರಿಗಳೆಲ್ಲರಿಗೂ ಕೂಡ, ಸಿಬ್ಬಂದಿಯವರಿಗೆಲ್ಲರೂ ಕೂಡ ನಾವು ಇವತ್ತು ಅವರು ಅಭಿನಂದಿಸಬೇಕಾಗ್ತದೆ. ಅದ್ರ ಜೊತೆಗೆ ನಮಗೆ ಈಗ ಇನ್ನೊಂದು ತೊಂದರೆ ಆಗ್ತಾಯಿದೆ. ಯಾವುದು ಬಿ ಖಾತೆ ಅಂತೇಳಿ ದಾಖಲಾತಿಗಳು ಇರ್ತದೆ, ರಿಜಿಸ್ಟರ್ ಆಗಿರ್ತದೆ. ಅದರಲ್ಲಿ ಅದರಲ್ಲಿ ಎಲ್ಲ ಒಂದು ಕಡೆ ಕಗ್ಗಂಟಿರುತ್ತೆ.
ಅಂದರೆ ಕನ್ವರ್ಷನ್ ಆಗಿರಲ್ಲ. ಇಲ್ಲ ಕೆಲವು ಕಡೆ DC ಕನ್ವರ್ಷನ್ ಆಗಿರ್ತದೆ, ಕೆಲವು ಕಡೆಗೆ ಪ್ಲಾನ್ ಅಪ್ರೂವಲ್ ಆಗಿರಲ್ಲ. ಆಮೇಲೆ ರೆವಿನ್ಯೂ ಸೈಟ್ಸ್ ಅಂತ ಇಟ್ಟಿದ್ದೆ, ರೆವಿನ್ಯೂ ಸೈಟ್ಸ್ ಅಂತ ಇದ್ದಿದ್ದು ಕೂಡ ಎಲ್ಲ ಕೂಡ ಅದಕ್ಕೂ ತೊಂದರೆ ಇತ್ತು. ಅದಕ್ಕೆ ಒಂದು ಲೇಬಲ್ ಮಾಡಿದ್ದೆ, ಅದಕ್ಕೆ ಬಿ ಖಾತೆ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು. ಬಿ ಖಾತೆ ಅಂತ ಹೇಳಿದ್ರೆ ನಮಗೆ ತೆರಿಗೆ ಬರೋದಕ್ಕೆ ಸಹಾಯ ಆಗ್ತದೆ, ಮತ್ತು ಅವ್ರು ತೆರಿಗೆ ಕಟ್ಟಿದಾಗ ಅವ್ರಿಗೆ ಹಕ್ಕು ಬರ್ತದೆ. ತೆರಿಗೆ ಕಟ್ಟೋದು ಭಾಳ ಮುಖ್ಯ. ಇಲ್ಲಿ ಅರ್ಥ ಮಾಡ್ಕೋಬೇಕು ಜನಸಾಮಾನ್ಯರು. ಬಿ ಖಾತೆಗೂ ಕೂಡ ತೆರಿಗೆಗಳನ್ನ ಕಟ್ಟುವಂಥ ಕೆಲಸವನ್ನು ಮಾಡಿದಾಗ ನಮ್ಮ ಮುನ್ಸಿಪಾಲ್ಟಿ ವರಮಾನ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಹಕ್ಕು ದಾಖಲಾಗ್ತದೆ. ಆ ಕಾರಣಕ್ಕೋಸ್ಕರ ಇವತ್ತು ಎ ಖಾತಾ ಮತ್ತು ಬಿ ಖಾತಾ, ಎ ಖಾತೆಗೆ ಆಗಬೇಕಾದಾಗ ಯಾವ್ಯಾವ ಎ ಖಾತಾ ಬಿ ಖಾತೆ ಯಾವುದು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅದಕ್ಕೊಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಈಗೆಲ್ಲ ಪತ್ರಿಕೆಯಲ್ಲೂ ಸಿಗುತ್ತೆ. ಎಲ್ಲಿ 94 CC ಅಡಿನಲ್ಲಿ ಹಕ್ಕುಪತ್ರ ಕೊಟ್ಟಿದ್ರೆ ಅದು ಎ ಖಾತೆ ಆಗ್ತದೆ. ಇದು ಪ್ರಾಧಿಕಾರದಿಂದ ಅನುಮೋದನೆ ಆಗಿರ್ತಕ್ಕಂಥದ್ದು ಬಡಾವಣೆಯಲ್ಲಿ ಇರ್ತಕ್ಕಂಥ ಸುತ್ತು ಅದು ಆಗ್ತದೆ. ಮತ್ತು ಈಗ ಗ್ರಾಮಠಾಣದಲ್ಲಿರ್ತಕ್ಕಂಥ ಪ್ರಾಪರ್ಟಿಗಳು ಇದು, ಅಥವಾ ಈಗ ನಮ್ಮದು ನಿಗಮ ಮಂಡಳಿಗಳು ಮುಖ್ಯಣ ಕೊಡ್ತಕ್ಕಂಥದ್ದು ಇದೆಲ್ಲ ಇದ್ದಾಗ ಮಾತ್ರ ಎ ಖಾತೆ ಆಗ್ತದೆ. ಹೌಸಿಂಗ್ ಬೋರ್ಡು, ಸ್ಲಮ್ ಬೋರ್ಡು ಇವೆಲ್ಲ ಕೊಟ್ಟಿದ್ದೆಲ್ಲ ಕೂಡ ಎ ಖಾತೆ ಆಗುತ್ತೆ. ಬಿ ಖಾತೆ ಆಗ್ತಾ ಇರ್ತಕ್ಕಂಥದ್ದು ಇವರು ಪ್ರಾಪರ್ಟಿಗಳನ್ನ ಮಾರ್ಬೋದು, ಇಟ್ಕೋಬೋದು, ಮತ್ತು ಟ್ಯಾಕ್ಸ್ ಕಟ್ಕೊಂಡು ಇಟ್ಕೋಬೋದು. ಈ ಟ್ಯಾಕ್ಸ್ ಕಟ್ತಕ್ಕಂಥದ್ದು ಕೂಡ ನಿಮಗೆ ಆನ್ಲೈನ್ನಲ್ಲೇ ಇದೆಲ್ಲದೂ ಕೂಡ ಖಾತೆ ಆಗಬೇಕಾದ್ರೆ ಆನ್ಲೈನ್ನ ಖಾತೆ ಆಗುತ್ತೆ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು. ಈ ಬಿ ಖಾತೆ ಅಂತ ಹೇಳಿದ್ರೆ ಏನಾಗ್ತದೆ ಅಂದರೆ ನಿಮಗೆಲ್ಲೋ ಒಂದು ಕಡೆಗೆ ಈ ಭೂ ಪರಿವರ್ತನೆ ಆಗಿರೋದಿಲ್ಲ, ಆಗದೇ ಇರೋದನ್ನ ಅಲ್ಲಿ ಮನೆ ಕಟ್ಟಿರ್ತೀವಿ, ಅದನ್ನೇ ರೆವಿನ್ಯೂ ಸೈಟ್ಸ್ ಅನ್ನೋದು. ಅಥವಾ ಇನ್ನು ಸಕಾರಾತ್ಮಕವಾಗಿರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ಪ್ಲಾನ್ ಅಪ್ರೂವಲ್ ಆಗಿಲ್ಲದೆ ಇದ್ದರೆ ಅದು ಆಗ್ತಕ್ಕಂಥದ್ದು. ಆಮೇಲೆ ಕೆಳಗೆ ಇನ್ನೊಂದು ಏನಾಗ್ತದೆ ಅಂದರೆ ಈ ಬೋಗಸ್ ಎಂಟ್ರಿಗಳು ಕೂಡ ಇದ್ದಾವೆ. ಇನ್ನೊಂದು ಬೋಗಸ್ ಏನಿಲ್ಲ ಆಗೋದಿಲ್ಲ ಅಂತ ತಿಳ್ಕೊಬೇಡಿ. ಇಲ್ಲಿ ನಮ್ಮ ಮುನ್ಸಿಪಾಲ್ಟಿ ಲೆವೆಲಲ್ಲೂ ಕೂಡ ಕೆಲವು ಕಡೆ ಬೋಗಸ್ಗಳು ಆಗ್ತವೆ, ಆ ಹಿಂದೆಲ್ಲ ಆಗಿದ್ದಾವೆ. ಆ ಬೋಗಸ್ಗಳಾಗಿರ್ತಕ್ಕಂಥವು ಯಾವ ಕೂಡ ಅದು ಬಿ ಖಾತೆ ಅಂತ ವರ್ಗಾವಣೆ ಮಾಡಿದ್ರು ಕೂಡ ಅದನ್ನು ಮಾರಾಟ ಮಾಡೋಕ್ಕಾಗಲ್ಲ. ಸರ್ಕಾರ 1 ವರ್ಷ ಅಲ್ಲ ಒಂದಾವರಿ ಅಂದರೆ 3 ತಿಂಗಳು ಅವಕಾಶ ಕೊಟ್ಟಿದೆ. ಅಷ್ಟರೊಳಗಾಗಿ ಇದನ್ನು ಬಿ ಖಾತೆಗಳನ್ನು ನೋಂದಾಯಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಮಾಡದಲ್ಲೇ ಇದ್ದರೆ ಮುಂದೆ ತೊಂದರೆ ಆಗ್ತದೆ. ಆ ತೊಂದರೆ ಅಂದರೆ ಆಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಬಹಿರಂಗಪಡಿಸ್ಬಿಟ್ಟು ಇವತ್ತು ನಾವು ಹೇಳ್ತಾ ಇದ್ವಿ. ಸರ್ಕ್ಯುಲರ್ ಎಲ್ಲರೂ ಕೂಡ ಸಿಗ್ತದೆ. ಕೌನ್ಸಿಲರ್ಸು, ನಾನು ಎಲ್ಲ ಆ ಪಕ್ಷ ಈ ಪಕ್ಷನ ಪ್ರಶ್ನೆ ಅಲ್ಲ, ಎಲ್ಲ ಕೌನ್ಸಿಲರ್ಸ್ ಎಲ್ಲರೂ ಕೂಡ ಇದಕ್ಕೆ ಗಮನ ಹರಿಸಿ ಯಾವುದೇ ರೀತಿಯಲ್ಲೂ ಕೂಡ ನಮ್ಮಲ್ಲಿ ಸಿರಾದಲ್ಲಿ ಸುಮಾರು ನನ್ನ ಲೆಕ್ಕದಲ್ಲಿ ಒಂದು 20-26 ಸಾವಿರ ಖಾತೆಗಳಿದೆ. ಒಂದು 6,000 ಎ ಖಾತೆಗಳಾಗುತ್ತೆ, ಇನ್ನೊಂದು 20,000 ಬಿ ಖಾತೆಗಳಾಗ್ತವೆ. ಆ ಎಷ್ಟಕ್ಕೂ ಖಾತೆಗಳು ಮಾಡಿಸೋದಕ್ಕೆ ನೀವು ಜನಗಳಿಗೆ ಸಹಕಾರ ಕೊಟ್ಟು ಮಾಡಿಸೋ ಕೆಲಸ ಮಾಡಬೇಕು ಅಂತೇಳಿ ವಿನಂತಿಸ್ತೀನಿ. ಇದಕ್ಕೆ